ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ನಂದು ಆಫೀಸ್ ಇತ್ತು, ಹಾಗಾಗಿ ನಾನು ಆಫೀಸಿಗೆ ಹೋಗಬೇಕಿತ್ತು. ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ನಾನು ಆಫೀಸಿಗೆ ರೆಡಿಯಾಗಿ ಹೋದೆ. ಹೋಗೋಷ್ಟರಲ್ಲಿ ನೋಡಿದರೆ ಟ್ಯೂಸ್ಡೇ, ಸೊ ತುಂಬ ಟ್ರಾಫಿಕ್ ಇತ್ತು. ಪರವಾಗಿಲ್ಲ ಅಂತ ಎಲ್ಲ ಟ್ರಾಫಿಕ್ನ ಪಾರ್ ಮಾಡಿ ಆಫೀಸಿಗೆ ರೀಚ್ ಆದೆ. ಆಫೀಸಿಗೆ ಇವತ್ತು ತುಂಬ ಕೆಲಸ ಇತ್ತು. ಆಫೀಸಲ್ಲಿ ಮೀಟಿಂಗು, ಆಫೀಸ್ ಕೆಲಸ ಎಲ್ಲನೂ ಮುಗಿಸ್ಕೊಂಡು ವುಮೆನ್ಸ್ ಡೇ ಇರೋದರಿಂದ ವುಮೆನ್ಸ್ ಡೇ ಸೆಲೆಬ್ರೇಷನ್ ಸಹ ಇಟ್ಕೊಂಡಿದ್ದರು ಆಫೀಸಲ್ಲಿ HR ಅವರು. ಅದನ್ನು ಪಾರ್ಟಿಸಿಪೇಟ್ ಆಗಬೇಕಿತ್ತು. ಸ್ವಲ್ಪ ಏನೋ ಫ್ರೆಶ್ ಅಪ್ ಆಗುತ್ತೆ ಅಂತ ನಾವು ಹೋದ್ವಿ. ಆಫೀಸ್ ಕಡೆಯಿಂದ ವುಮೆನ್ಸ್ ಡೇ ಎಲ್ಲಿ ಸೆಲೆಬ್ರೇಷನ್ ಮಾಡ್ತಾಯಿದ್ರು ಅಂದರೆ, ಅವರು ಒಂದು ಪಕ್ಕದಲ್ಲಿ ಯಾವುದೋ ಕ್ರಿಯೇಟಿವ್ ಸ್ಕಿಲ್ ಅಂತ, ಬ್ಲೂಮ್ ಕ್ರಿಯೇಟಿವ್ ಅಂತ ಒಂದು ಇದರಲ್ಲಿ ಇಟ್ಕೊಂಡಿದ್ರು. ಚೆನ್ನಾಗಿತ್ತು. ಡ್ಯಾನ್ಸರ್ಸ್ ಇದ್ದರು. ನಮ್ಮದೇ ಓನ್ ಟೈಮು ಸ್ಪೆಂಡ್ ಮಾಡ್ಬೋದು. ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ ಇತ್ತಲ್ಲಿ. ಸೊ ನಾವು ಆಫೀಸಲ್ಲಿ ಬಂದು ಟೀ ಕುಡ್ಕೊಂಡು ಒಂದು ಸ್ವಲ್ಪ ಕೆಲಸ ಮಾಡಿ, ಲಂಚ್ ಇತ್ತು ಆಫೀಸ್ ಲಂಚ್ನೂ ಕಂಪ್ಲೀಟ್ ಮಾಡಿ ಮತ್ತು ನಮಗೆ ಹೋಗಬೇಕಿತ್ತು. ಸೊ ಹಾಗಾಗಿ ನಾವು ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ವಾಕ್ ಮಾಡ್ಕೊಂಡು ಹೋಗೋಣ ಅಂತ ವಾಕ್ ಮಾಡ್ತಾಯಿದ್ವಿ. ಆಫೀಸಲ್ಲಿ ಬ್ಲಿಸ್ ಬಜಾರ್ ಅಂತ ಹಾಕಿದ್ರು. ತುಂಬ ಎಲ್ಲ ವೆರೈಟಿ ಡ್ರೆಸ್ ಅನ್ಬೋದು, ನಮಗೆ ಗರ್ಲ್ಸಿಗೆ ಬೇಕಾಗಿರೋವಂಥ ಥಿಂಗ್ಸು, ಮಕ್ಕಳಿಗೆ ಬಟ್ಟೆ, ಬಾಯ್ಸ್ಗೆ ಡ್ರೆಸ್ಸು, ವಯೋಲಿನು, ಈ ಥರ ತುಂಬ ಶಾಪ್ಸ್ನ ಎವ್ರಿ ವೀಕಲ್ಲಿ ಹಾಕಿರ್ತಾರೆ. ಸೊ ಎಲ್ಲ ಶಾಪ್ಗಳನ್ನು ನೋಡಿಕೊಂಡು ನಾವು HR ಎಲ್ಲ ಬಂದಿದ್ದರು ಕರೆಯೋಕ್ಕೆ. ಹಾಗಾಗಿ ನಾವು ಬಸ್ ಹತ್ಬಿಟ್ಟು ಹೋಗಿಬಿಟ್ವಿ ವುಮೆನ್ಸ್ ಡೇ ಸೆಲೆಬ್ರೇಷನ್ಗೆ ಅಂತ. ತುಂಬ ಚೆನ್ನಾಗಿ ವುಮೆನ್ಸ್ ಡೇ ಸೆಲೆಬ್ರೇಟ್ ಮಾಡಿದರು. ಇಟ್ಸ್ ವುಮೆನ್ಸ್ ಡೇಗಿಂತನೂ ಅದಕ್ಕೇನಂತಾರೆ, ಯೋಗ ಡೇ ಅಂತ ಫೀಲ್ ಆಗ್ತಾಯಿತ್ತು. ಅಂದರೆ 90 ಮಿನಿಟ್ಸ್ ಅವರು ನಮಗೆ ಆ ಥರನೇ ಮಾಡಿದರು. ಡ್ಯಾನ್ಸಸ್ನ ತುಂಬ ಬೇರೆ ಸಾಂಗ್ಸ್ಲಿಂದ ಮಾಡಿಸಿದ್ರು. ಚೆನ್ನಾಗಿತ್ತು. ಅದನ್ನೇ ಎಂಜಾಯ್ ಮಾಡಿ ಮತ್ತು ಬಂದು ಫ್ರೀ ಸ್ನ್ಯಾಕ್ಸ್ ಇತ್ತಲ್ಲಿ, ಸ್ಯಾಂಡ್ವಿಚ್ಚು ಮತ್ತು ಲೆಮನ್ ಕುಡ್ಕೊಂಡು ಒಂದು ಸ್ವಲ್ಪ ಗಾಸಿಪ್ಪು, ಫ್ರೆಂಡ್ ಜೊತೆ ಎಲ್ಲ ಆಟ ಆಡಿ ಮತ್ತೆ ಬಂದು ಬಸ್ ಹತ್ತಿದ್ವಿ ಆಫೀಸ್ ಕಡೆಗೆ. ತುಂಬ ಟಯರ್ಡ್ ಆಗಿದ್ವಿ. ತುಂಬ ಅಲ್ಲಿ ಎಲ್ಲ ಡ್ಯಾನ್ಸ್ ಎಲ್ಲ ಮಾಡಿಬಿಟ್ಟು ತುಂಬ ಟಯರ್ಡ್, ಎನರ್ಜಿನೇ ಇರಲಿಲ್ಲ. ಅದೇ ಥರ ಆಫೀಸಿಗೆ ಬರೋಷ್ಟರಲ್ಲೇ 5:30 ಆಗಿತ್ತು. ಸೊ ಅದರಿಂದ ಮತ್ತೆ ರಿಟರ್ನ್ ಮನೆಗೆ ಬಂದು ನನ್ನ ಮಗಂದು ಎಕ್ಸಾಮ್ಸ್ ನಡೀತಾ ಇದೆಯಲ್ವಾ, ಸೊ ಹಾಗಾಗಿ ಅವನಿಗೆ ಒಂದು ಹಾಫ್ ಆನ್ ಅವರ್ ಟೈಮ್ ಕೊಟ್ಟು ಎಕ್ಸಾಮ್ಸ್ ಪ್ರಿಪ್ರೇಷನ್ ಮಾಡಿಸಿ ಫುಲ್ ಟಯರ್ಡಾಗಿ ಡೇಯಲ್ಲಿ 1 ಸೆಕೆಂಡು ಟೈಮ್ ಇರಲಿಲ್ಲ. ಆ ಥರ ಟೈಮ್ ಸ್ಪೆಂಡ್ ಆಯಿತು ಗೈಸ್.